ಮೈ ಗಾಡ್, ಲಿಟಲಿ ಇದನ್ ಕಂಡ್ರಿಲ್ಲ ನಾನು. ಈ ಸಿಚುವೇಶನ್ ಅಲ್ಲಿ ಮಾಡ್ತಾರೆ ಜಿಂಕ್ಸ್ ಅಂತ. ಅಜಿಂಕ್ಯ ರಹಾನೆ ರಿಟೈರ್ಮೆಂಟ್ ನ ಘೋಷಣೆ ಮಾಡಿದ್ದಾರೆ ಅಫಿಷಿಯಲಿ. ಒಂದು ಸ್ಪೆಷಲ್ ವಿಡಿಯೋನ ಮಾಡಿದ್ರೆ ಅವ್ರ ಫ್ಯಾನ್ಸ್ಗಳಿಗೋಸ್ಕರ. ಸೊ ಆ ವಿಡಿಯೋ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ಹೋಗಿ ನೋಡಿ, ಅವ್ರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಅಲ್ಲಿ ಹಾಕೊಂಡಿದ್ದಾರೆ. ಸೊ ಅದರಲ್ಲಿ ಹತ್ಬಿಟ್ಟಿದ್ದಾರೆ ಗುರು ಲಿಟ್ರಲಿ. ಅಜಿಂಕ್ಯ ರಹಾನೆ ಲಾಸ್ಟಿಗೆ ಹೋಗ್ತಾ ಎಮೋಷನಲ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಮಾತಾಡ್ದಂತವ್ರು ಹೋಗ್ತಾ ಕಣ್ಣೀರೇ ಹಾಕ್ಬಿಟ್ಟಿದ್ದಾರೆ. ಸೊ ಆ ತರ ಒಂದು ಎಮೋಷನಲ್ ಫೀಲು ಅವ್ರಿಗೆ ಆಗಿದ್ದು. ಸೊ ಕನ್ಫ್ಯೂಷನ್ ಇದೆ ಈ ರಿಟೈರ್ಮೆಂಟ್ ರಿಲೇಟೆಡ್. ಏನು IPL ಗೂ ರಿಟೈರ್ ಆಗೋಗ್ಬಿಟ್ರಾ, ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಅಂತ ಬೇರೆ ಹೇಳಿದ್ದಾರೆ. ಏನು IPL ಗೂ ಆಗ್ಬಿಟ್ರಾ ಅಥವಾ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಮಾತ್ರ ಆಗಿದಾರಾ ಅಂತ ನೋಡ್ತು ಅಂದ್ರೆ ಅವ್ರು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ ಕ್ಯಾಪ್ ನಂಬರ್ 278 ಇಸ್ ಸೈನಿಂಗ್ ಆಫ್ ಅಂತ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ಅಕ್ರಾಸ್ ಆಲ್ ಫಾರ್ಮೆಟ್ಸ್ ಅಂತ ಬಂದಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಸ್ಪೆಸಿಫಿಕಲಿ. ಅದರಿಂದ IPL ಇಂದ ಅವ್ರೇನು ರಿಟೈರ್ಮೆಂಟ್ ಆಗಿಲ್ಲ. ಇನ್ನೊಂದು 2-3 ವರ್ಷ ಆಡುವಂತ ಚಾನ್ಸಸ್ ಇದೆ IPL ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ KKR ಅವ್ರು ಯಾಕೋ ಪೋಸ್ಟೇ ಆಗ್ತಾ ಇಲ್ಲ. ನೋಡ್ತಾ ಇದ್ದೀನಿ ಇವರು KKR ಅವಾಗ ಆಗ್ತಾರೆ ಅಂತ ಪೋಸ್ಟ್ನ RCB ಎಲ್ಲ ಹಾಕೊಂಡು ಹೊಡೆದ್ಬಿಟ್ಟು ಅವ್ರು ಆಗ್ಲೇ ಪೋಸ್ಟ್ನ ನಮ್ಮ RCBನೇ ಹೊಡೆದ್ಬಿಟ್ಟು ಅವ್ರು RCBಗೆ ಆಡೇ ಇಲ್ಲ ಜಿಂಕ್ಸು. ನೋಡಿ ಬೇರೆ ಫ್ರಾಂಚೈಸಿಗಳಿಂದ ಅವರು ಆಗ್ತಾ ಇದ್ದಾರೆ ಪೋಸ್ಟ್ನ ಅಜಿಂಕ್ಯ ರಹಾನೆ ರಿಲೇಟೆಡ್. ಯಾಕಂದ್ರೆ 8,500 ರನ್ನು ಹೊಡೆದಿರುವ ಅಜಿಂಕ್ಯ ರಹಾನೆ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಲ್ಲಿ ಆಲ್ಮೋಸ್ಟ್ 15 ಸೆಂಚುರಿ. ಸೊ ಈ ಸಲ ಸಾಧನೆ ಮಾಡಿದರೆ ಅಜಿಂಕ್ಯ ರಹಾನೆ. ಆಲ್ಮೋಸ್ಟ್ 85 ಟೆಸ್ಟ್ ಮ್ಯಾಚ್ ಆಡಿರುವಂಥವ್ರು. ರೆಕಾರ್ಡ್ಸ್ ವಿಚಾರಕ್ಕೆ ಬಂದವರು 85 ಟೆಸ್ಟ್ ಮ್ಯಾಚು. ಏನು 85 ಟೆಸ್ಟ್ ಮ್ಯಾಚ್ ಆಡೋದೇನು ಸುಮ್ಮನೆ ಮಾತಲ್ವಲ್ಲ. ಜಾಸ್ತಿ ಆಡೋದಂದ್ರೆ ಹೈಯೆಸ್ಟ್ ಆಡೋದಂದ್ರೆ ಟೆಸ್ಟ್ ಮ್ಯಾಚ್ ಅಂತ ಟೆಸ್ಟ್ ಮ್ಯಾಚ್ನೇ 144 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿರೋದು. ಅದ್ರಲ್ಲಿ 13 ಸೆಂಚುರೀಸ್ ಕೂಡ ಇದೆ. 12 ಸೆಂಚುರೀಸ್ ಇದೆ. ODIs ಅಂತ ಬಂದಾಗ 3 ಸೆಂಚುರೀಸ್ ಇದೆ. 90 ಮ್ಯಾಚಲ್ಲಿ 87 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿ ಆಲ್ಮೋಸ್ಟ್ ಕ್ಲೋಸ್ ಟು 3,000 ರನ್ ಹೊಡೆದಿದ್ದಾರೆ. ಟೆಸ್ಟ್ ಅಂತ ಬಂದಾಗ ಆಲ್ಮೋಸ್ಟ್ 5,000 ರನ್ನು 5,077 ರನ್ನ ಹೊಡೆದಿದ್ದಾರೆ. ಸೊ ಮೈನ್ ಮುಖ್ಯವಾಗಿ ಆಡಿರೋದು ಇವರು ಟೆಸ್ಟ್ ಫಾರ್ಮೆಟ್ ನಂತರ ಟೆಸ್ಟ್ ಸರ್ಕ್ಯೂಟಲ್ಲೇ ಒಂದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಂಡಿದ್ದಿದ್ದು. ODIs ಕಂಪೇರ್ ಮಾಡ್ತು ಅಂದರೆ T20 ಬಿಡಿ ಅಷ್ಟು ಆಲ್ಮೋಸ್ಟ್ ಒಂಥರ ನೆಗ್ಲಿಜಿಬಲ್ ಅಂತ ಅನ್ಕೊಳ್ಳಿ. 20 ಮ್ಯಾಚ್ನ ಆಡಿದ್ದಾರೆ. ಸೊ ಅಕ್ರಾಸ್ ಆಲ್ 3 ಫಾರ್ಮೆಟ್ಸ್ ಆಡಿರುವಂಥ ಪ್ಲೇಯರ್ ಇವಾಗ ವಿದಾಯ ಕೊಟ್ಟಿದ್ದಾರೆ ಅಂತ ಅಂದರೆ KKR ಅವರು ಫಸ್ಟ್ ಪೋಸ್ಟ್ ಹಾಕಬೇಕು. KKR ನ ಕ್ಯಾಪ್ಟನ್ ರಿಟೈರ್ಮೆಂಟ್ ಆಗಿಬಿಡಿದ್ರೆ ಅಂತಂದರೆ ಏನೇ ಆಗಿರ್ಬೋದು ಟೀಮಲ್ಲಿ, ಬಟ್ ಪೋಸ್ಟ್ ಬರಬೇಕು ಗುರು. ಟಕ್ಕ ನಂಗೆ ಅವ್ರು ರಿಟೈರ್ಮೆಂಟ್ ಕೊಡ್ತಿದ್ದಂಗೆ ಪಟ್ಟನಂಗೆ ಪೋಸ್ಟ್ ಬರಬೇಕು. ಇವ್ರು ನೋಡ್ಕೊಂಡ್ರೆ ಸುಮ್ಮನೆ ಕೂತವ್ರಲ್ಲಿ KKR ಅವರು. ಇದು ನನಗೆ ಡಿಸಪಾಯಿಂಟಿಂಗ್ ಅಂತ ಅನ್ನಿಸ್ತು. ಸೊ ರಿಟೈರ್ಮೆಂಟ್ನ ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ ಹೋಗ್ತಾ ಅದೇ ಹತ್ಕೊಂಡು ಕೂತ್ಕೊಂಡ್ಬಿಟ್ರಪ್ಪ. ನನಗೆ ಒಂಥರ ಹೊಟ್ಟೆ ಹೊಡೆದೋಗ್ಬಿಡ್ತು. 2 ಡೆಕೈಡು ಆಲ್ಮೋಸ್ಟ್ 20 ವರ್ಷದ ಕೆರಿಯರ್ಗೆ ನಾನು ಇವಾಗ ವಿದಾಯ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹತ್ಕೊಂಡು ಕೂತ್ಕೊಂಡ್ಬಿಡ್ತಾರೆ ಲಾಸ್ಟಿಗೆ. ಎಮೋಷನಲ್ ಆಗಿರೋ ಸಿಕ್ಕಾಪಟ್ಟೆ. ಅವ್ರು ಹೇಳಿದ್ದೇನು ಅಂತ ಅಂದರೆ, ನಾನು ಪ್ರತಿಯೊಂದು ಕ್ಷಣ ಜೀವಿಸಿದ್ದು ಇಂಡಿಯನ್ ಕ್ಯಾಪ್, ಈ ಕ್ಯಾಪ್ ನಂಬರ್ 278 ನನ್ನ ತಲೆ ಮೇಲೆ ಇರಬೇಕು ಅಂತ. ಯಾವಾಗಲೂ ಕೂಡ ನನ್ನ ತಲೆ ಮೇಲೆ ಇರಬೇಕು ಅಂತ ನಾನು ಜೀವಿಸಿದ್ದು. ಅದಕ್ಕೋಸ್ಕರ ನಾನು ಕ್ರಿಕೆಟ್ ಎಲ್ಲ ಏನೇನು ಮಾಡಿದನೋ ಎಲ್ಲಾನು ಕೂಡ ಇಂಡಿಯನ್ ಕ್ಯಾಪ್ ತಲೆಯಲ್ಲಿರಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಮಾಡಿದ್ದು. ಬಟ್ ಒಂದೊಂದು ಟೈಮ್ ಬರುತ್ತೆ ಸಿಚುವೇಶನ್ ಆ ಥರ ಹೆಂಗೆ ಮಾಡುತ್ತೆ ಅಂತಂದರೆ, ಸಿಚುವೇಶನ್ ಬಂದ್ಬಿಡುತ್ತೆ ನಾವು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಬೇಕಾಗತ್ತೆ. ಒಂದು ಟೈಮ್ ಅಂತ ಇರುತ್ತೆ. ಆ ಟೈಮ್ ಎಂಡ್ ಆಗ್ತಾ ಇದ್ದಂಗೆ ನಮಗೆ ರಿಯಲೈಸ್ ಆಗುತ್ತೆ, ಇಲ್ಲ ಇಲ್ಲಿಂದ ಆಚೆಗೆ ಆಗಲ್ಲ ಅಂತ ರಿಯಲೈಸೇಷನ್ ನನಗೆ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಇವಾಗ ರಿಟೈರ್ಮೆಂಟ್ನ ಕೊಡ್ತಾ ಇದ್ದೀನಿ ಅಫಿಷಿಯಲಿ. ಅವ್ರು ವೆಯ್ಟ್ ಮಾಡಿದ್ರು. ಒಂಥರ ರೀಸನ್ನೇ ಇಲ್ಲದಂಗೆ ಈಚೆ ಹೋದ್ರು ಅಂತ ಹೇಳ್ಬೇಕು ಇಂಡಿಯನ್ ಟೆಸ್ಟ್ ಟೀಮಿಂದ. ODI ಬಿಟ್ಟಾಕಿ, T20s ಬಿಟ್ಟಾಕಿ, ಬಟ್ ಟೆಸ್ಟ್ ಟೀಮಲ್ಲಿ ಯಪ್ಪಾ ನಿಜಾಲೋಗ್ರು ಅಜಿಂಕ್ಯ ರಹಾನೆ ಅಂತ ಬಂದಾಗ ಇದಂತೂ ನೆನಪು ಮಾಡ್ಕೊಳ್ಳೇಬೇಕು. ಬಾರ್ಡರ್ ಗವಾಸ್ಕರ್ ಟ್ರೋಫಿನ 2020 and 2021 ಬಾರ್ಡರ್ ಗವಾಸ್ಕರ್ ಟ್ರೋಫಿ ಯಾವಂತಾನೆ ಮರಿತಾನೆ ಗುರು. ನಜ್ಜೆ ಹೆಂಗ್ ಗೆದ್ಕೊಂಬಂದು ಹೋಗಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿನ. ಅಲ್ಲಿ ವಿರಾಟ್ ಕೊಹ್ಲಿ ಫಸ್ಟ್ ಮ್ಯಾಚ್ ಆಡ್ಬಿಟ್ಟು ಹೋಗ್ತಾರೆ, ಸೋತೋಗ್ಬಿಟ್ಟಿರುತ್ತೆ. 36ಕ್ಕೆ ಆಲ್ಔಟ್ ಆಗೋಗ್ಬಿಟ್ಟಿರುತ್ತೆ ಇಂಡಿಯಾ. ಫುಲ್ಲು ವರ್ಸ್ಟ್ ಫೇಸ್ ಟೀಮ್ ಇಂಡಿಯಾದವಾಗ. ಅಲ್ಲಿಂದ ಆಚೆಗೆ ತಗೊಂಡು ಹೋಗ್ತಾರೆ ನೆಕ್ಸ್ಟ್ ಇಂಡಿಯನ್ ಟೀಮ್ನ. ಅದಂತೂ ಮರೆಯಂಗಿಲ್ಲ, ಯಾರು ಮರೆಯಂಗಿಲ್ಲ. ಇಂಡಿಯನ್ ಟೀಮ್ನ ಕ್ಯಾಪ್ಟನ್ಸಿ ಏನು ಅಂತ ತೋರಿಸ್ತಾರೆ ಅಜಿಂಕ್ಯ ರಹಾನೆ ಅವರು. ಅವತ್ತು ನನ್ನ ಕ್ಯಾಪ್ಟನ್ಸಿ ಏನೋ, ಇಂಡಿಯನ್ ಟೀಮ್ನ ಯಾವ ಥರ ತಗೊಂಡು ಹೋಗ್ಬೇಕು ಅಂತ ಅಲ್ಲೇ ನಿಂತ್ಕೊಂಡು ತೋರಿಸ್ತಾರೆ ಅವತ್ತು. ಏನ್ ಇನ್ನಿಂಗ್ಸ್ನ ಆಡಿದ್ದು, ಜೊತೆಗೆ ಏನು ಕ್ಯಾಪ್ಟನ್ಸಿನ ನಿಭಾಯಿಸಿದ್ದು ಆ ಒಂದು ಸೀರೀಸಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ. ಸೊ ಅದಂತೂ ಇನ್ನ ಕಣ್ಮುಂದೆ ಕಟ್ತಂಗಿದೆ. ಎಷ್ಟು ವರ್ಷ ಆದ್ರೂ ಕೂಡ ಅದು ಯಾರು ಕೂಡ ಮರೆಯೋದಿಲ್ಲ. ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಅಜಿಂಕ್ಯ ರಹಾನೆ ಗೆಲ್ಸ್ಕೊಂಡು ಕೊಟ್ಟರು. ವರ್ಸ್ಟ್ ಫೇಸ್ ಅಲ್ಲಿ ಇದ್ದಾಗ ಇಂಡಿಯಾ ಫಸ್ಟ್ ಮ್ಯಾಚ್ ಅಜೀಬ್ ಬಾಕ್ಸ್ ಹೊತ್ತಿದಾಗ ಸಾಕಾತ್ ಕಮ್ ಬ್ಯಾಕ್ ಮಾಡ್ಬಿಟ್ಟು ಸೀರೀಸ್ನ ಗೆದ್ರು ಅನ್ನೋ ಥರ ಏನು ಮಾಡಿ ತೋರಿಸಿದ್ದಾರೆ. ಸೊ ಅದಂತೂ ಒಂಥರ ಕಣ್ಮುಂದೆ ಕಟ್ತಂಗಿರುತ್ತೆ. ಅಜಿಂಕ್ಯ ರಹಾನೆ ಅಂತ ಬಂದಾಗ ಆ ಬಾರ್ಡರ್ ಗವಾಸ್ಕರ್ ಟ್ರೋಫಿನೇ ಖಂಡಿತ ನೆನಪಾಗೋದು. ಅವ್ರು ಎಂಟೈರ್ ಟೆಸ್ಟ್ ಕೆರಿಯರ್ ತೆಗೆದು ನೋಡ್ತು ಅಂದರೆ ಆ ಒಂದು ಸೀರೀಸ್ ನನಗೆ ಬೆಸ್ಟು ಅಂತ ಖಂಡಿತ ಅವ್ರು ಹೇಳ್ತಾರೆ. ಸೊ ಕಾರಣ ಇಲ್ದಂಗೆ ಈಚೆ ಹೋದ್ರು ಅಂತ ಹೇಳ್ಬೇಕು. ಚೆನ್ನಾಗೇನೆ ಆಡ್ತಾ ಇದ್ರು. ಯಾಕಂದ್ರೆ ಬೆಟರ್ ಆಪ್ಷನ್ಗಳು ಸಿಕ್ಕಿದಾಗ ಇಂಡಿಯನ್ ಟೀಮ್ಗೆ ಖಂಡಿತ ನೆಗೆಟ್ ಆಗ್ತಾ ಹೋಗ್ತಾರೆ ಸ್ವಲ್ಪ ಜನ ಪ್ಲೇಯರ್ಸ್ಗಳು. ನೋಡಿ ಇಲ್ಲಿ ವಿರಾಟ್ ಕೊಹ್ಲಿನೂ ಹೋದ್ರು, ಇವರು ಹೋದ್ರು. ಇನ್ನು ಇವರು ಇಟ್ಕೊಂಡು ಇನ್ನೇನಲ್ಲಿ 38 ವರ್ಷ ಇವರಿಗೆ. ವಿರಾಟ್ ಕೊಹ್ಲಿಗೆ ರಿಟೈರ್ಮೆಂಟ್ ಕೊಡಿಸಿದ್ರು ಆ್ಯಂಡ್ ಇವ್ರಿಗೆ ರಿಟೈರ್ಮೆಂಟ್, ರೋಹಿತ್ ಶರ್ಮಾಗೆ ರಿಟೈರ್ಮೆಂಟ್ ಆಗಿ ಕೊಡಿಸಿದ್ರು. ಇನ್ನು ಅಜಿಂಕ್ಯ ರಹಾನೆಗೆ ಬಿಡ್ತಾರ. ಅಜಿಂಕ್ಯ ರಹಾನೆ ರಿಟೈರ್ಮೆಂಟ್ ಕೊಟ್ಟರು ಅಷ್ಟೇ, ಇವರು ಕೊಟ್ಟಿಲ್ಲ ಅಂದ್ರೂ ಅಷ್ಟೇ ನಾವು ಟೀಮ್ಗೆ ಹಾಕೋಣಲ್ಲ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರು ಅಲ್ಲಿ. ಸೊ ಇನ್ನೇನು ಇಟ್ಕೊಂಡು ಏನು ಮಾಡ್ತಾರೆ ಅಲ್ಲಿ.
ನೀನು ಹೆಂಗೆ ಬೆಟ್ರಾಗಿ ಪರ್ಫಾರ್ಮ್ ಮಾಡು, ಏನೇ ಡೊಮೆಸ್ಟಿಕ್ ಆಡಿದ್ರು ಕೂಡ ನೀನು ಈ ಡಬಲ್ ಸೆಂಚುರಿ ಎಷ್ಟೇ ಹೊಡ್ರು ಕೂಡ ಟೀಮಿಗೆ ಹಾಕೋಣ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ರು. ಆ್ಯಂಡ್ ಇಂಟಿಮೇಷನ್ ಕೂಡ ಅವ್ರ ಕಡೆಯಿಂದ ಬಂದಿರುತ್ತೆ, ಇಲ್ಲ ಗುರು ಯಂಗ್ಸ್ಟರ್ಸ್ಗಳಿಗೆ ಆಪರ್ಚುನಿಟಿ ಕೊಡಬೇಕು, ಇನ್ನು ಮುಗೀತು ಕತೆ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ರಿಟೈರ್ಮೆಂಟ್ನ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ರೆ. ಆ್ಯಂಡ್ ಅವ್ರಿಗೆ ಇನ್ನೂ ಸಹ ಆಸೆ ಇದೆ ಇಂಡಿಯನ್ ಟೀಮ್ಗೆ ಆಡಬೇಕು ಅಂತ. ಯಾಕಂದರೆ ಅವ್ರ ಎಮೋಷನ್ಸ್ ಹೇಳ್ತಾ ಇದೆ, ಅವ್ರ ಕಣ್ಣಲ್ಲಿ ಬಂದಂಥ ನೀರು ಹೇಳ್ತಾ ಇದೆ, ನಂಗೆ ಇನ್ನೂ ಆಸೆ ಇದೆ ಇಂಡಿಯನ್ ಟೀಮ್ಗೆ ಆಡಬೇಕು ಅಂತ. ಆ್ಯಂಡ್ ಎಲ್ಲ ಮೆಮೊರೀಸ್ ಕೂಡ ರೀಕಾಲ್ ಮಾಡ್ಕೊತಾ ಇದ್ರು ಹಳೇದೆಲ್ಲ. ಆ್ಯಂಡ್ IPL ಫ್ರಾಂಚೈಸ್ಗಳಿಗೆಲ್ಲ ಕ್ರೆಡಿಟ್ ಕೊಟ್ಟಿದ್ದಾರೆ, ಆಮೇಲೆ ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಇವರೆಲ್ಲ ಇಲ್ಲ ಅಂತಂದರೆ ಖಂಡಿತ ಈ ಲೆವೆಲಿಗೆ ಬರ್ತಾ ಇರಲಿಲ್ಲ ಅಂತ. ಹೌದು, ಕ್ರೆಡಿಟ್ ಕೊಡಲೇಬೇಕು ರಾಜಸ್ಥಾನ್ ರಾಯಲ್ಸ್ ಫ್ರಾಂಚೈಸ್ಗಾಗಿರಲಿ, ಯಾಕಂದರೆ ಅಲ್ಲಿಂದನೇ ಬೂಮ್ ಸಿಕ್ಕಿದ್ದವರಿಗೆ, ಎಲ್ಲೂ ಇರಲಿಲ್ಲ. ಅಲ್ಲಿಂದ ಒಂದು ಇದು ಸಿಕ್ತವ್ರಿಗೆ, ಒಂದು ಪುಷ್ ಸಿಕ್ತು, ಅಲ್ಲಿಂದ ಇಂಡಿಯನ್ ಟೀಮ್ಗೆ ಬಂದಂಥವ್ರು. 2012, 2013, ಸೊ ಈ ಟೈಮಲ್ಲಿ ಅಜಿಂಕ್ಯ ರಹಾನೆ ಇದ್ದಂಥ ಪೀಕ್ನ ಯಾರು ಕೂಡ ಮರೆಯೋಂಗಿಲ್ಲ. ಆಲ್ಮೋಸ್ಟ್ 2 ಡೆಕೆಡ್ ಆಡಿರುವಂಥವ್ರು, ಕ್ರಿಕೆಟ್ಗೋಸ್ಕರ ಸಿಕ್ಕಾಪಟ್ಟೆ ತೆಗೆದುಬಿಟ್ಟಿದ್ದಾರೆ ಅಜಿಂಕ್ಯ ರಹಾನೆ. ಒಂದು ಕೂಲ್ ಕಂಪೋಸ್ಡ್, ಒಂದು ರೊಚ್ಚಿಗೆ ಹೇಳೋದು, ಒಂಥರ ಕಿರ್ಚಾಡೋದು, ಕೂಗಾಡೋದು, ಜಗಳ ಮಾಡೋದು, ಸೊ ಈ ಥರ ಆ್ಯಟಿಟ್ಯೂಡ್ ಅಲ್ವೇ ಅಲ್ಲ. ಸಿಕ್ಕಾಪಟ್ಟೆ ಪೀಸ್ಫುಲ್ ಇರುವಂಥ ಒಂದು ಅಜಿಂಕ್ಯ ರಹಾನೆ ಅವರು. ಸೊ ಇವಾಗ ಅಫಿಷಿಯಲಿ ರಿಟೈರ್ ಆಗಿದ್ದಾರೆ. ಸೊ ಫೀಲ್ಸ್ ಬ್ಯಾಡ್ ಆ್ಯಂಡ್ ಸ್ಯಾಡ್ ಫಾರ್ ಜಿಂಕ್ಸ್. ನಾನು ಸ್ವಲ್ಪ ಜಾಸ್ತಿ ಕ್ರಿಟಿಸೈಸ್ ಮಾಡಿದ್ದೀನಿ, ಎಷ್ಟೊಂದ್ಸಲ ಕ್ರಿಟಿಸೈಸ್ ಮಾಡಿದ್ದೀನಿ ಅಜಿಂಕ್ಯ ರಹಾನೆನ. ಆ್ಯಂಡ್ ಸಾಕಷ್ಟು ಸಲ ಹೋಗಿದ್ದೀನಿ, ಪರ ವಿರೋಧ ಅಂತೂ ಇದ್ದಿದ್ದೇನೆ. ಇವಾಗ ರೀಸೆಂಟಾಗಿ IPL ಅಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ರೆ, ಡೀಸೆಂಟ್ ಬ್ಯಾಟಿಂಗ್ನ ಆಡಿದ್ದಾರೆ. ಲಾಸ್ಟ್ ಸೈಕಲ್ ಕೂಡ ಚೆನ್ನಾಗಿ ಆಡಿದ್ರು. ಆ್ಯಂಡ್ KKR ಅವ್ರಿಗೆ 2 ವರ್ಷ ಕ್ಯಾಪ್ಟನ್ಸಿನೂ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ವರ್ಷ ಕ್ಯಾಪ್ಟನ್ಸಿ ಅನ್ನೋದು ಚೇಂಜ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ನಾವು ಕೂಡ ಇದ್ವಿ. ಜಿಂಕ್ಸ್ ಚೇಂಜ್ ಆಗಿ ಬೇಡ ಗುರು ಕ್ಯಾಪ್ಟನ್ ಅದು ಇದು. ನಾನು KKRದೇ ಹೇಳಿದೆ ಮುಂಚೆ, ಜಿಂಕ್ಸ್ ಕ್ಯಾಪ್ಟನ್ ಆಗ್ತಾರೆ ಅಂದರೆ ಪಕ್ಕ ಗೆಲ್ಲಲ್ಲ ಗುರು ಅಂತ ಹೇಳಿದೆ. ಜಿಂಕ್ಸ್ ಆಸ್ ಎ ಪ್ಲೇಯರ್ ಓಕೆ, ಆಸ್ ಎ ಕ್ಯಾಪ್ಟನ್ ನಾಟ್ ಓಕೆ ಅಂತ ಹೇಳಿದೆ. T20 ಫಾರ್ಮೆಟ್ ಅಂದರೆ IPL ಫಾರ್ಮೆಟಲ್ಲಿ. ಇವಾಗ ಕ್ಯಾಪ್ಟನ್ಸಿ ಕೂಡ ಚೇಂಜ್ ಆಗುತ್ತೆ ಖಂಡಿತ. ಆ್ಯಂಡ್ ಟೀಮಿಂದ ಈಚೆ ಬಿಡ್ತಾರ ಅಂತ ಕಾದು ನೋಡಬೇಕು. ಸೊ ಇನ್ನೂ ಅಬಿಲಿಟಿ ಇದೆ ಗುರು, ಅವ್ರ ಬ್ಯಾಟಿಂಗ್ ಬಗ್ಗೆ ನೋ ಡೌಟ್, T20 ಬ್ಯಾಟಿಂಗ್ ಬಗ್ಗೆ ನೋ ಡೌಟ್ ಅವರಲ್ಲಿ ಎಬಿಲಿಟಿ ಇದೆ. ನಾನು ಅದನ್ನ ಹೇಳ್ತೀನಿ, ಅವರಲ್ಲಿ ಎಬಿಲಿಟಿ ಇದೆ. ಬಟ್ ಕ್ಯಾಪ್ಟನ್ಸಿ ಎಲ್ಲ ಆಗೋದಿಲ್ಲ, ಬಿಟ್ಟಾಕಿ ಅಂತ ಹೇಳ್ತೀನಿ. ಸೊ KKR ಇಟ್ಕೊಬೋದು ಬೇಕು ಅಂತಂದರೆ, ಜಿಂಕ್ಸ್ನ ಆಸ್ ಎ ಪ್ಲೇಯರಾಗಿ ಇಟ್ಕೊಬೋದು. ಯಾಕಂದರೆ ಕಡಿಮೆ ರೇಟಲ್ಲಿ ಏನು ಸಿಕ್ಕಿದ್ದಾರೆ, ಅಂತ ಹೆವಿ ಪ್ರೈಸಲ್ಲಿ ಏನಿಲ್ಲ ಅಲ್ಲಿ. ಬಿಟ್ಟರೆ ಆಪ್ಷನಿಗೆ ಬಿಟ್ಟರೆ ಖಂಡಿತ ಯಾರು ಬೇರೆಯವರು ತೊಗೊಂತಾರೆ. ಏನಲ್ಲೇನು ಜಿಂಕ್ಸಲ್ಲಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಡಿದ್ರೆ ಅಂತ ಅನ್ನೋ ಮಾತ್ರಕ್ಕೆ ಅಲ್ಲೇನು ವ್ಯಾಲ್ಯೂ ಫುಲ್ ಕಿತ್ಕೊಂಡು ಕೆಳಗಡೆ ಬಿದ್ದುಬಿಟ್ಟಿದೆ. ಯಾರು ತೊಗೊಳ್ಳೋದಿಲ್ಲ ಆಪ್ಷನಲ್ಲಿ, ಏನತ್ರ ಎಲ್ಲ ಏನೂ ಇಲ್ಲ. ಸೊ ಖಂಡಿತ IPLನ ಇನ್ನೂ 2-3 ವರ್ಷ ಅಂತೂ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಆ್ಯಂಡ್ ಅವರ ಕೆರಿಯರ್ಗೆ ಸೆಕೆಂಡ್ 2.0 ಏನಿದೆ ಸೆಕೆಂಡ್ ಇನ್ನಿಂಗ್ಸ್ಗೆ, ಅದಕ್ಕೆ ಒಂದು ಬೆಸ್ಟ್ ವಿಷಸ್ನ ಹೇಳ್ಬೇಕು. ಯಾಕಂತಂದರೆ ದ 100 ಲೀಗಲ್ಲಿ ಇವಾಗ ರೀಸೆಂಟಾಗಿ ಕಾಮೆಂಟ್ರಿಗೂ ಕೂಡ ಜಾಯ್ನ್ ಆದರು. ಕಾಮೆಂಟ್ರಿನ ಮಾಡಿದಂಥವ್ರು ಇವಾಗ ಕಾಮೆಂಟ್ರಿಗೂ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಅದರಿಂದ ಅವ್ರಿಗೆ ಅನಿಸಿದೆ, ನೋಡಿ ಇವಾಗ ಕಮೆಂಟ್ರಿ ಫೇಸಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ನನ್ನ ಇಂಟರ್ನ್ಯಾಷನಲ್ ಕೆರಿಯರು, ನಾನು ಅವಾಗಲೇ ಹೇಳಿದೆ ನಿಮಗೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸಲ್ಲಿ ಕೊಟ್ಟಿದ್ದೆ ಇನ್ಫಾರ್ಮೇಷನ್, ಕಾಮೆಂಟ್ರಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ. ಬಟ್ ಯಾರು ದಿನೇಶ್ ಕಾರ್ತಿಕ್ ಥರ ಏನಾದ್ರು ಕನ್ಬ್ಯಾಕ್ ಮಾಡ್ಬೋದಾ ಇಂಡಿಯನ್ ಟೀಮಿಗೆ ಅಂತಲೂ ಕೂಡ ಹೇಳಿದ್ದೆ, ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಬಟ್ ಅದು ಆಗಲಿಲ್ಲ ಅಂತಂದರೆ ಗೊತ್ತಿತ್ತು, ಕ್ಲಾರಿಟಿ ಇದೆ. ದಿನೇಶ್ ಕಾರ್ತಿಕ್ ಥರ ಕಮ್ಬ್ಯಾಕ್ ಮಾಡೋದು ಅಂತಂದರೆ ಅದೊಂಥರ, ಅದು ಅವ್ರು ಕಮೆಂಟ್ರಿನೂ ಮಾಡಿಕೊಂಡು ಈ ಕಡೆ IPL ಆಡಿಕೊಂಡು ಆಮೇಲೆ ಕಮ್ಬ್ಯಾಕ್ ಮಾಡಿದ್ದು T20 ವರ್ಲ್ಡ್ ಕಪ್ಪಿಗೆ ದಿನೇಶ್ ಕಾರ್ತಿಕ್. ಅದು ಸೀರಿಯಸ್ಲಿ ಒಂಥರ ಅನ್ಬಿಲೀವಬಲ್ ಅಂತ ಅಂದ್ಕೊಳ್ಳಿ. ಎಲ್ಲನೂ ಒಂಥರ ಈ ಕಡೆಯಿಂದ ಬಂತು, ಎಲ್ಲ ಕಡೆಯಿಂದನೂ ಬಂದ್ಬಿಡ್ತು, ದಿನೇಶ್ ಕಾರ್ತಿಕ್ ಬುಡಕ್ಕೆ ಬಂದ್ಬಿಡ್ತು. ಅದಕ್ಕೆ ಅವ್ರನ್ನ ಆಯ್ಕೆ ಮಾಡಿದ್ದು. ಬಟ್ ಇವಾಗ ಸಿಚುವೇಶನ್ ಆ ಥರ ಇಲ್ಲ. ಸೊ ಸಿಚುವೇಶನ್ ಅರ್ಥ ಮಾಡ್ಕೊಂಡು ರಿಟೈರ್ಮೆಂಟ್ ಆಗಿ ಕೊಟ್ಟಿರುವಂಥದ್ದು. ಸೊ ನೋಡೋಣ KKR ವಿಚಾರದಲ್ಲಿ ಅದು ಯಾವ ಥರ ನಿಲುವುಗಳು ತೊಗೊತಾರೆ KKR. ಆ್ಯಂಡ್ ಅದೇ ಫ್ರಾಂಚೈಸ್ಗೆ ಆಡ್ತಾರ, ನೆಕ್ಸ್ಟ್ ಬೇರೆ ಫ್ರಾಂಚೈಸ್ಗೆ ಆಡ್ತಾರ ಅಪ್ಕಮಿಂಗ್ 2027 ಅಂತ ನೋಡೋಣ. ಒಟ್ಟಿನಲ್ಲಿ ಜಿಂಕ್ಸ್ ಸಿಕ್ಕಾಪಟ್ಟೆ ಮೆಮೊರೀಸ್ನ ಕೊಟ್ಟಿದ್ದಾರೆ ಇವರು, IPL ವಿಚಾರದಲ್ಲೇ ಆಗಿರ್ಬೋದು, ಆ್ಯಂಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ವಿಚಾರದಲ್ಲೇ ಆಗಿರ್ಬೋದು. ಅದೇ ಹೇಳಿದ್ನಲ್ಲ, ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಎಷ್ಟು ವರ್ಷ ನಾನಂತೂ ಮರೆಯಲ್ಲ. ಯಾರು ಬೇಕಾದ್ರೂ ಮರಿಬೋದು, ನಾನಂತೂ ಮರೆಯಲ್ಲ.